ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಭರತ ನಿಷಾದ ರಾಜನಾದ ಗುಹನನ್ನು ಭೇಟಿ ಮಾಡಿ ತನ್ನೆಲ್ಲ ಸಂಕಟವನ್ನು ತೋಡಿಕೊಂಡು ಶ್ರೀರಾಮನಿಗಾಗಿ ಕಣ್ಣೀರು ಹಾಕುತ್ತಾನೆ. ಭರತನಿಗೆ ತನ್ನ ಅಣ್ಣ ರಾಮನ ಮೇಲೆ ಇರುವ ಪ್ರೀತಿ, ಭಕ್ತಿ, ಅಭಿಮಾನವನ್ನು ಕಂಡು ರಾಜ ಗುಹನಿಗೆ ರೋಮಾಂಚನವಾಗುತ್ತೆ. ಕಿಂಗ್ ಗುಹಾ ವಾಸ್ ಓವರ್ವೆಲ್ಮ್ಡ್ ವಿತ್ ಗೂಸ್ ಬಂಪ್ಸ್ ಆಸ್ ಹಿ ವಿಟ್ನೆಸ್ಡ್ ಭರತಾಸ್ ಡೀಪ್ ಲವ್, ಡಿವೋಷನ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಸ್ ಎಲ್ಡರ್ ಬ್ರದರ್ ರಾಮ ಅಂತ. ಭಲೆ ಭರತ ಭಲೆ, ನೀನು ಪರಮಧನ್ಯ. ನಾನು ರಾಮನನ್ನೇ ದೊಡ್ಡವನು, ಗ್ರೇಟ್ ಅಂತ ಅಂದುಕೊಂಡಿದ್ದೆ. 1000 ರಾಮರು ಸೇರಿದರೂ ಒಬ್ಬ ಭರತನಿಗೆ ಸಮ ಅಲ್ಲ ಅಂತ ಇವತ್ತು ನನಗೆ ತಿಳಿಯಿತು. ಶ್ರೀರಾಮ ನಿನಗಾಗಿಯೇ ಸಿಂಹಾಸನವನ್ನು ಬಿಟ್ಟುಕೊಟ್ಟು ಯಾವ ತೊಂದರೆಯೂ ಕೊಡದೆ ಅವನ ಪಾಡಿಗೆ ಅವನು ಕಾಡಿಗೆ ಹೋಗಿಬಿಟ್ಟ. ಸುಲಭವಾಗಿ ಯಾವ ತೊಂದರೆಯೂ ಇಲ್ಲದೆ ಸಿಕ್ಕಿದ ರಾಜ್ಯವನ್ನು ಅನುಭವಿಸುವುದು ಬಿಟ್ಟು ಕಾಡು ಪಾಲಾಗಿರುವ ಅಣ್ಣನಿಗಾಗಿ ಹಂಬಲಿಸುವ, ಪರಿತಪಿಸುವ ನಿನ್ನಂತಹ ತಮ್ಮ ಈ ಪ್ರಪಂಚದಲ್ಲಿ ಎಷ್ಟು ಹುಡುಕಿದರೂ ಸಿಗುವುದು ಕಷ್ಟ. ಭರತ, ನೀನೇ ನಿನಗೆ ಸಾಟಿ. ಅಂದರೆ ನಿನ್ನನ್ನು ಯಾರ ಜೊತೆಯೂ ಕಂಪೇರ್ ಮಾಡೋಕೆ ಸಾಧ್ಯವೇ ಇಲ್ಲ, ಅಷ್ಟು ಒಳ್ಳೆಯವನು ಅಂತ. ಈ ಪ್ರಪಂಚದಲ್ಲಿ ನಿನ್ನಂತಹವನು ನೀನೊಬ್ಬನೇ ಇರಲು ಸಾಧ್ಯ. ಆ ಚಂದ್ರನ ಹಾಗೆ ನಿನ್ನ ಕೀರ್ತಿ ಅಜರಾಮರವಾಗಿರಲಿ ಅಂತ ಆಶೀರ್ವಾದ ಮಾಡ್ತಾನೆ. ಅಂದರೆ ಮಕ್ಕಳೇ, ಚಂದ್ರ ಹೇಗೆ ದಿನವೂ ಬೆಳಗುತ್ತಾನೋ ಹಾಗೆಯೇ ನಿನ್ನ ಕೀರ್ತಿ ಕೂಡ ಪ್ರತಿದಿನವೂ ಬೆಳಗುತ್ತಲೇ ಇರಲಿ ಅಂತ. ಹಾಗೆ ಹೇಳುತ್ತಾ ಒಬ್ಬರಿಗೊಬ್ಬರು ಗಟ್ಟಿಯಾಗಿ ಆಲಂಗಿಸಿಕೊಳ್ತಾರೆ. ಇಬ್ಬರೂ ರಾಮನ ಭಕ್ತರೇ. ಇಬ್ಬರು ರಾಮ ಭಕ್ತರು ಒಂದಾದರು. ಭರತ ಶತ್ರುಘ್ನರ ಮನಸ್ಸು ರಾಮನ ಬಗ್ಗೆಯೇ ಚಿಂತಿಸುತ್ತಾ ಇತ್ತು. ಭರತ ತನ್ನ ತಾಯಿಯಿಂದ ರಾಮ, ಲಕ್ಷ್ಮಣ, ಸೀತೆಯರಿಗೆ ಎಂತಹ ಕಷ್ಟ ಬಂತು ಅಂತ ನೆನಪಿಸಿಕೊಂಡು ದುಃಖದಿಂದ ಅಳುತ್ತಲೇ ಇದ್ದ. ಗುಹನ ಜೊತೆ ರಾತ್ರಿಯೆಲ್ಲ ಮಾತನಾಡಿಕೊಂಡೇ ಕಾಲ ತಳ್ಳಿದರು ಭರತ ಶತ್ರುಘ್ನರು. ಸೀತಾ, ರಾಮ, ಲಕ್ಷ್ಮಣರು ಹೇಗೆ ನಾರು ಮಡಿ ಉಟ್ಟು ಜಟಾಧಾರಿಗಳಾಗಿ, ಅಂದ್ರೆ ಜಟೆಯನ್ನು ಕಟ್ಟಿಕೊಂಡು ತಪಸ್ವಿಗಳ ಹಾಗೆ, ಋಷಿ ಮುನಿಗಳ ಹಾಗೆ ಗಂಗೆಯನ್ನು ದಾಟಿ ದಕ್ಷಿಣಕ್ಕೆ ಭಾರದ್ವಾಜ ಮುನಿಗಳ ಆಶ್ರಮದ ಕಡೆ ಹೋದರು ಅಂತ ಗುಹ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿ ವರ್ಣಿಸುತ್ತಿದ್ದ. ಅದನ್ನು ಕೇಳಿ ಆ ದೃಶ್ಯವನ್ನು ಮನಸ್ಸಿನಲ್ಲೇ ಚಿತ್ರಿಸಿಕೊಂಡು ದುಃಖವನ್ನು ತಡೆಯದೆ ಹೋ ಅಂತ ಜೋರಾಗಿ ಅಳುತ್ತಾರೆ ಭರತ ಶತ್ರುಘ್ನರು. ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ಕೌಸಲ್ಯಗೆ ಆತಂಕ, ಭಯ ಶುರುವಾಯಿತು. ಕಾಡಿನಲ್ಲಿರುವ ರಾಮ, ಸೀತೆ, ಲಕ್ಷ್ಮಣರಿಗೆ ಏನಾದರೂ ಅಪಾಯ ಆಗಿರಬಹುದೇ? ಅದನ್ನು ತಿಳಿದ ಭರತ ಶತ್ರುಘ್ನರು ಹೀಗೆ ಜೋರಾಗಿ ಅಳುತ್ತಿರುವರೇ ಅಂತ. ಅದನ್ನು ಗಮನಿಸಿದ ಸೂಕ್ಷ್ಮ ಬುದ್ಧಿಯವನಾದ ಭರತ ತನ್ನ ಅಳುವನ್ನು ನಿಲ್ಲಿಸಿ ಶತ್ರುಘ್ನನಿಗೂ ಸಮಾಧಾನ ಮಾಡಿ ಅವನ ಅಳುವನ್ನು ನಿಲ್ಲಿಸಿದ. ಈಗ ಗುಹನ ಹತ್ತಿರ ಕೇಳ್ತಾನೆ ಭರತ, ಮಿತ್ರ, ಇಲ್ಲಿ ನನ್ನ ಅಣ್ಣ ಎಲ್ಲಿ ಇಳಿದುಕೊಂಡಿದ್ದ? ಸೀತಾದೇವಿ ಎಲ್ಲಿದ್ದಳು? ಲಕ್ಷ್ಮಣ ದೇವ ಎಲ್ಲಿದ್ದ? ಅವರು ಆ ದಿನ ಊಟ ಮಾಡಿದರೆ ಅಂತೆಲ್ಲ ಪ್ರಶ್ನಿಸಿದ ಭರತ. ಆ ದಿನ ಅವರೆಲ್ಲ ಬರಿಯ ನೀರನ್ನಷ್ಟೇ ಕುಡಿದರು. ಚಿಗುರು ಎಲೆಗಳ ಹಾಸಿಗೆಯ ಮೇಲೆ ರಾಮ, ಸೀತೆಯರು ಪವಡಿಸಿದರು, ಅಂದ್ರೆ ಮಲಗಿದರು. ಲಕ್ಷ್ಮಣನು ಮಾತ್ರ ಮಲಗಲೇ ಇಲ್ಲ. ಧನುರ್ಧಾರಿಯಾಗಿ, ಅಂದ್ರೆ ಬಿಲ್ಲು ಬಾಣಗಳನ್ನು ಹಿಡಿದು ತನ್ನ ಅಣ್ಣ ಅತ್ತಿಗೆಯರಿಗೆ ಪ್ರಾಣಿಗಳಿಂದಾಗಲಿ ಮನುಷ್ಯರಿಂದಾಗಲಿ ಯಾವುದೇ ಅಪಾಯ ಬರಬಾರದು ಅಂತ ಎಚ್ಚರದಿಂದ ಕಾಯುತ್ತಲೇ ಇದ್ದ ಅಂತ ಹೇಳುತ್ತಾನೆ ಗುಹರಾಜ. ತನ್ನ ಅಣ್ಣ ಅತ್ತಿಗೆ ಮಲಗಿದ್ದ ಸ್ಥಳವನ್ನು ಗುಹ ತೋರಿಸಿದಾಗ ಅದನ್ನು ನೋಡಿ ಭರತ ಶತ್ರುಘ್ನರಿಗೆ ದುಃಖ ಉಮ್ಮಳಿಸಿ ಬಂತು. ತನ್ನ ತಾಯಂದಿರಿಗೆ ಆ ಸ್ಥಳವನ್ನು ತೋರಿಸುತ್ತಾ ಮತ್ತಷ್ಟು
ಕಣ್ಣೀರು ಹಾಕುತ್ತಾರೆ ಭರತ ಶತ್ರುಘ್ನರು. ಸೀತಾ ರಾಮ ಲಕ್ಷ್ಮಣರು ಇಲ್ಲಿ ಇಷ್ಟು ಕಷ್ಟ ಅನುಭವಿಸುತ್ತಿರುವಾಗ ನಾವು ಮಾತ್ರ ರಾಜಭೋಗದಿಂದ ಇದ್ದೇವಲ್ಲ ಅಂತ ಅಂದುಕೊಂಡು ಇನ್ನಷ್ಟು ಅಳುತ್ತಾರೆ ಭರತ ಶತ್ರುಘ್ನರು. ಆಗಲೇ ಭರತ ನಿಶ್ಚಯ ಮಾಡಿಬಿಟ್ಟ, ಇನ್ನು ಮೇಲೆ ನಾನು ಕೂಡ ನಾರುಮಡಿ ತೊಟ್ಟು ಕಂದಮೂಲ ಫಲಗಳನ್ನೇ ಸೇವಿಸುತ್ತಾ ಭೂತಾಯಿಯ ಮೇಲೆಯೇ ಮಲಗುತ್ತೇನೆ ಅಂತ ನಿಶ್ಚಯ ಮಾಡಿದ. ಹೇಗಾದರೂ ಮಾಡಿ ರಾಮನನ್ನು ಒಪ್ಪಿಸಿ ಕಾಡಿ ಬೇಡಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ನಾನು ಕಾಡಿಗೆ ಹೊರಟು ಬಿಡುತ್ತೇನೆ. ರಾಮ ವಾಪಸ್ಸು ಬರಲು ಒಪ್ಪದೆ ಹೋದರೆ ಲಕ್ಷ್ಮಣನ ಹಾಗೆ ನಾನು ಕೂಡ ರಾಮನ ಜೊತೆಯೇ ಇದ್ದು ಬಿಡುತ್ತೇನೆ ಅಂತ ನಿಶ್ಚಯ ಮಾಡಿಕೊಂಡ ಭರತ. ಬೆಳಗಾದ ಮೇಲೆ ಗುಹನ ಸಹಾಯದಿಂದ ಎಲ್ಲರೂ ಗಂಗೆಯನ್ನು ದಾಟುತ್ತಾರೆ. ಭಾರದ್ವಾಜ ಮುನಿಗಳ ಆಶ್ರಮ ದೂರದಲ್ಲಿ ಕಾಣುತ್ತಿದೆ. ತಮ್ಮ ಜೊತೆ ಬಂದ ಪರಿವಾರದವರನ್ನೆಲ್ಲ ದೂರದಲ್ಲಿಯೇ ನಿಲ್ಲಿಸಿ ಗುರುಗಳು ಮತ್ತು ತಮ್ಮ ಕುಲಪುರೋಹಿತರಾದ ವಸಿಷ್ಠರು ಮತ್ತು ಶತ್ರುಘ್ನರೊಂದಿಗೆ ಭರತ ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ ಬರುತ್ತಾನೆ. ಭಾರದ್ವಾಜರು ಅವರಿಗೆಲ್ಲ ಅತಿಥಿ ಸತ್ಕಾರ ಮಾಡಿ ಅರ್ಘ್ಯಪಾದ್ಯಗಳಿಂದ ಸತ್ಕರಿಸುತ್ತಾರೆ. ಅಂದರೆ ಅವರನ್ನೆಲ್ಲ ಗೌರವದಿಂದ ಬರಮಾಡಿಕೊಂಡು ಕಾಲು ತೊಳೆದುಕೊಳ್ಳಲು ಪವಿತ್ರವಾದ ಜಲ ಅಂದರೆ ನೀರನ್ನು ಕೊಡುತ್ತಾರೆ ಅಂತ. ಆಮೇಲೆ ಒಬ್ಬರಿಗೊಬ್ಬರು ಕುಶಲ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಾರೆ, ಎಲ್ಲರೂ ಚೆನ್ನಾಗಿದ್ದಾರೆಯೇ ಅಂತ. ರಾಜ ಗುಹನ ಹಾಗೆಯೇ ಭಾರದ್ವಾಜ ಮುನಿಗಳು ಕೂಡ ಭರತನ ಮೇಲೆ ಸಂದೇಹ ಪಡುತ್ತಾರೆ. ತಮ್ಮ ಸಂದೇಹವನ್ನು ಬಾಯಿ ಬಿಟ್ಟು ಕೇಳಿಯೇ ಬಿಡುತ್ತಾರೆ. ಅಯ್ಯ ರಾಜಕುಮಾರ, ರಾಜನಾಗಿ ರಾಜಕಾರ್ಯ ಮಾಡುವುದನ್ನು ಬಿಟ್ಟು ನೀನು ಇಲ್ಲಿಗೆ ಬರಲು ಕಾರಣವೇನು? ಅಂದ್ರೆ ರಾಜನಾಗಿ ನಿನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರುವಾಗ ಈ ಕಾಡಿಗೆ ಏಕೆ ಬಂದಿರುವೆ ಅಂತ. ಇನ್ನು ಮುಂದಕ್ಕೆ ಹೇಳುತ್ತಾರೆ ಭಾರದ್ವಾಜರು, ಹೆಂಡತಿಯ ಮೋಹದಿಂದ ಅಂದರೆ ಹೆಂಡತಿಯ ಮೇಲಿನ ಕುರುಡು ಪ್ರೀತಿಯಿಂದ ದಶರಥ ಕೌಸಲ್ಯೆಯ ಮಗನಾದ ಶ್ರೀರಾಮನನ್ನು ಕಾಡಿಗೆ ಅಟ್ಟಿಬಿಟ್ಟ. ಭರತ, ನಿನಗೆ ಒಳ್ಳೆಯದು ಆಗಬೇಕು, ಯಾವಾಗಲೂ ನೀನೇ ರಾಜನಾಗಿ ಮೆರೆಯಬೇಕು ಅಂತ ರಾಮ 14 ವರ್ಷಗಳ ನಂತರವೂ ಅಯೋಧ್ಯೆಗೆ ಬರಬಾರದು ಅಂತ ಅವನಿಗೆ ಏನಾದರೂ ಕೆಟ್ಟದ್ದು ಮಾಡಲು ಬಂದಿರುವೆಯೋ ಹೇಗೆ? ಇಷ್ಟೊಂದು ಜನ ಇಷ್ಟೊಂದು ಸೈನ್ಯದ ಜೊತೆ ಏಕೆ ಬಂದೆ ಅಂತ ಕೇಳುತ್ತಾರೆ ಭಾರದ್ವಾಜರು. ಈಗ ಭರತನಿಗೆ ದುಃಖ ಉಮ್ಮಳಿಸಿ ಬಂತು. ಎಲ್ಲರೂ ನನ್ನನ್ನು ಸಂದೇಹ ಪಡುತ್ತಾರಲ್ಲ ಅಂತ. ಇಲ್ಲಿ ಭಾರದ್ವಾಜ ಮುನಿಗಳು ಏನು ಹೇಳಿದರು? ದಶರಥ ಮಹಾರಾಜ ಕೈಕೇಯಿಯ ಮೇಲಿನ ವ್ಯಾಮೋಹದಿಂದ ರಾಮನನ್ನು ಕಾಡಿಗೆ ಕಳಿಸಿದ ಅಂತ. ದಶರಥ ಏನು ಬಾಯಿ ಬಿಟ್ಟು ರಾಮನನ್ನು ಕಾಡಿಗೆ ಹೋಗು ಅನ್ನಲಿಲ್ಲ ಪಾಪ. ಅವನಿಗೆ ರಾಮನ ಮೇಲೆ ತುಂಬಾ ಪ್ರೀತಿ. ಆದರೆ ಕೈಕೇಯಿಯ ಮೇಲಿನ ಮೋಹದಿಂದ ಹಿಂದೆ ಮುಂದೆ ಯೋಚನೆ ಮಾಡದೆ ವರಗಳನ್ನು ಕೊಟ್ಟು ತುಂಬಾ ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟ ದಶರಥ. ಹೌದು ಮಕ್ಕಳೇ, ಪ್ರೀತಿಗೂ ಮೋಹಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪ್ರೀತಿ ಎಂದರೆ ಏನು, ಮೋಹ ಅಂದರೆ ಏನು ಅನ್ನುತ್ತೀರಾ ಮಕ್ಕಳೇ? ನಮ್ಮ ಮನೆಯವರು ಅನ್ನುವ ಕಾರಣಕ್ಕೆ ಅವರು ತಪ್ಪು ಮಾಡುತ್ತಿದ್ದರೂ ನಾವು ಸುಮ್ಮನೆ ಇರುವುದೇ ಮೋಹ. ನನ್ನಿಂದ ಅವರಿಗೆ ತೊಂದರೆ ಆಗುವುದು ಬೇಡ, ಬೇಜಾರಾಗುವುದು ಬೇಡ, ಮನೆಯಲ್ಲಿ ಗಲಾಟೆ ಬೇಡ ಅಂತ ಎಲ್ಲವನ್ನೂ ನೋಡಿಕೊಂಡು ಸುಮ್ಮನೆ ಇರುವುದೇ ಮೋಹ. ಇವತ್ತು ನಾವು ಸುಮ್ಮನೆ ಇದ್ದರೂ ಅದರ ಪರಿಣಾಮ ಮಾತ್ರ ತುಂಬಾ ಕೆಟ್ಟದಾಗಿರುತ್ತೆ. ಅನ್ಯಾಯದ ಅಧರ್ಮದ ದಾರಿಯಿಂದ ಯಾರಿಗೂ ನೆಮ್ಮದಿ ಇಲ್ಲ. ಇದನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಿಜ ಜೀವನದ ಕಥೆಯ ಆಧಾರಿತ ಒಂದು ನೀತಿ ಕಥೆಯನ್ನು ನೋಡೋಣ ಮಕ್ಕಳೇ. ಈ ಕಥೆಯ ಶೀರ್ಷಿಕೆ ಅಂದ್ರೆ ಟೈಟಲ್ ಮೋಹದ ಬೆಂಕಿಯಲ್ಲಿ ಸುಟ್ಟ ಮಗಳು ಅಂತ. ನೀಲಿಮಾ ತಂದೆ ತಾಯಿಯ ಮುದ್ದಿನ ಒಬ್ಬಳೇ ಮಗಳು. ಅವಳು ಓದಿನಲ್ಲಿ ತುಂಬಾ ಚುರುಕು. ಅವಳು 5ನೇ ಕ್ಲಾಸ್ ಇರುವಾಗಲೇ ಹಠ ಮಾಡ್ತಾಳೆ ಅಂತ ಮೊಬೈಲ್ ಕೂಡ ಕೊಡಿಸ್ತಾರೆ. 7ನೇ ಕ್ಲಾಸ್ ಬರುವ ಹೊತ್ತಿಗೆ ಅವಳು ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ದೊಡ್ಡವರು ನೋಡುವಂತಹ ರೀಲ್ಸ್, ಧಾರಾವಾಹಿಗಳು, ಚಲನಚಿತ್ರ ಮತ್ತು ರಿಯಾಲಿಟಿ ಶೋಗಳನ್ನು ಮಕ್ಕಳು ನೋಡುತ್ತಿರುವುದರಿಂದ ಆಗಿರುವ ಪ್ರಭಾವ ಇದು. ಈಗ ಅವಳು 2nd PUC ಓದುತ್ತಿದ್ದಾಳೆ. ಕಾಲೇಜ್ನಿಂದ ತಡವಾಗಿ ಬರುತ್ತಿದ್ದಳು. ಅಮ್ಮ ವಿಚಾರಿಸಿದಾಗ ಸ್ಪೆಷಲ್ ಕ್ಲಾಸ್ ಅದು ಇದು ಅಂತ ಏನೋ ಒಂದು ಸುಳ್ಳು ಹೇಳ್ತಾ ಇದ್ಲು. ಅವರಮ್ಮ ಕೆಲವೊಮ್ಮೆ ಬೈಯುತ್ತಿದ್ದಳು, ಅಷ್ಟೊಂದು ಸಮಯ ಫೋನ್ನಲ್ಲೇ ಇರೋದು ಯಾಕೆ? ಕಾಲೇಜಿನಿಂದಲೂ ತಡವಾಗಿಯೇ ಬರುತ್ತೀಯ, ಡ್ರಾಯಿಂಗ್ ಕ್ಲಾಸ್ಗೋ ಮ್ಯೂಸಿಕ್ ಕ್ಲಾಸ್ಗೋ ಹೋಗಬಹುದಲ್ಲ ಅಂತ. ಆದರೆ ನೀಲಿಮಾಳ ಅಪ್ಪ, ನಮಗೆ ಇರುವುದು ಒಬ್ಬಳೇ ಮಗಳು, ನೀನು ಸುಮ್ಮನೆ
ಸುಮ್ಮನೆ ಅವಳನ್ನು ಬಯ್ಯಬೇಡ, ಚೆನ್ನಾಗಿ ಓದುತ್ತಾ ಇದ್ದಾಳೆ ತಾನೆ, ಕಾಲ ಬದಲಾಗಿದೆ, ಅವಳು ಫ್ರೀಯಾಗಿ ಇರೋಕೆ ಬಿಡು ಅಂತ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಅವರಪ್ಪ. ನೀಲಿಮಾಳ ಮುಖ ಸಂತೋಷದಿಂದ ಅರಳತ್ತೆ. ತಂದೆಯನ್ನು ಮುದ್ದು ಮಾಡಿ ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ಫೋನ್ ತೆಗೆದುಕೊಂಡು ರೂಮಿಗೆ ಓಡಿ ಹೋಗ್ತಾಳೆ. ನಿಮ್ಮಿಬ್ಬರಿಗೂ ಎಷ್ಟು ಹೇಳಿದರೂ ಅಷ್ಟೇ, ಏನಾದರೂ ಮಾಡಿಕೊಳ್ಳಿ ಅಪ್ಪ ಮಗಳು ಅಂತ ನೀಲಿಮಾಳ ಅಮ್ಮ ಅಡಿಗೆ ಮನೆಗೆ ಹೋಗ್ತಾಳೆ. ಇದು ಆಗಾಗ ನಡೆಯುತ್ತಲೇ ಇತ್ತು. ಇತ್ತೀಚೆಗೆ ನೀಲಿಮಾಳ ಪ್ರಿಯತಮ ಅಮರ್ ಅಂದರೆ ಲವ್ವರ್ ಅವಳ ಹತ್ತಿರ ಮಾತನಾಡುವುದನ್ನೇ ಬಿಟ್ಟು ಬೇರೆ ಹುಡುಗಿಯ ಜೊತೆ ಚೆನ್ನಾಗಿ ಸುತ್ತುತ್ತಿದ್ದ. ನೀಲಿಮಾ ಹೋಗಿ ಅವನನ್ನು ಕೇಳಿದಾಗ ನಾನು ನಿನ್ನನ್ನು ಯಾವತ್ತೂ ಪ್ರೀತಿಸಿಯೇ ಇಲ್ಲ ಅಂದು ಬಿಟ್ಟ. ಅವಳ ಪ್ರಿಯತಮನನ್ನು ಮರೆಯೋದಕ್ಕೆ ಅಂತ ಕುಡಿತ ಮತ್ತು ಡ್ರಗ್ಸ್ ಅನ್ನ ಹೆಚ್ಚು ಮಾಡಿಕೊಂಡಳು. ಕಾಲೇಜಿನಿಂದ ಮನೆಗೆ ಬರುವಾಗ ತೂರಾಡಿಕೊಂಡೇ ಬರ್ತಾ ಇದ್ಲು. ಇದನ್ನು ನೋಡಿದ ನೀಲಿಮಾಳ ತಂದೆ ತಾಯಿಯರಿಗೆ ತುಂಬಾ ಆಘಾತವಾಯಿತು. ಅವಳನ್ನು ವಿಚಾರಿಸುತ್ತಾರೆ, ಏಕೆ ಹೀಗಾಯ್ತು ಅಂತ. ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯವನ್ನ ಬಾಯಿ ಬಿಟ್ಟು ಹೇಳ್ತಾಳೆ. 5-6 ವರ್ಷದಿಂದ ಪ್ರೀತಿಸಿದ್ದೆ ಅವನನ್ನು. ನನ್ನ ಲವ್ವರ್ ನನಗೆ ಕೈ ಕೊಟ್ಟ, ಬೇರೆ ಹುಡುಗಿಯ ಜೊತೆ ಸುತ್ತಾಡುತ್ತಿದ್ದಾನೆ. ನನಗೆ ಅದನ್ನು ತಡೆಯಲು ಆಗುತ್ತಿಲ್ಲ. ಅದಕ್ಕೆ ನಾನು ಈ ಚಟಗಳನ್ನೆಲ್ಲ ಕಲಿತುಕೊಂಡೆ ಅಂತಾಳೆ. ನೀನು ಇನ್ನು ಕಾಲೇಜಿಗೆ ಹೋಗೋದು ಬೇಡ, ಮನೆಯಲ್ಲಿಯೇ ಇದ್ದು ಈ ಚಟಗಳನ್ನೆಲ್ಲ ಬಿಟ್ಟು ಮೊದಲು ಆರೋಗ್ಯವಂತಳಾಗಿ ಇರು ಅಂತ ಅವಳ ತಂದೆ ತಾಯಿಯರು ಅವಳಿಗೆ ಬುದ್ಧಿವಾದ ಹೇಳ್ತಾರೆ. ಅಪ್ಪ ಇದನ್ನೆಲ್ಲ ನೋಡೋಕೆ ಆಗದೆ ತಲೆ ಚೊಚ್ಚಿಕೊಂಡು ಸಂಕಟ ಪಡ್ತಾನೆ. ಅವರಮ್ಮ ಅಳುತ್ತಲೇ ಇದ್ದಾಳೆ. ಮನೆಯಲ್ಲಿಯೂ ಅವಳಿಗೆ ಸಮಯಕ್ಕೆ ಸರಿಯಾಗಿ ಡ್ರಗ್ಸ್ ಬೇಕು, ಕುಡಿಯೋಕೆ ಬೇಕು, ಎಲ್ಲ ತಂದು ಕೊಡಬೇಕು. ಇಲ್ಲದಿದ್ದರೆ ಅವಳು ಹುಚ್ಚಿಯ ಹಾಗೆ ಆಡುತ್ತಿದ್ದಳು. ಅವಳ ಸಂಕಟ ರಂಪಾಟ ನೋಡಲು ಆಗದೆ ಇತ್ತೀಚೆಗೆ ಅವಳ ದುಶ್ಚಟಗಳಿಗೆ ಬೇಕಾದುದನ್ನೆಲ್ಲ ಅವಳ ತಂದೆಯೇ ತುಂಬಾ ಸಂಕಟದಿಂದಲೇ ತಂದು ಕೊಡುತ್ತಿದ್ದರು. ಡಾಕ್ಟರ್ ಹತ್ತಿರ ಹೋಗೋಣ ಅಂದರೆ ಬರುವುದಿಲ್ಲ ಅಂತ ಹಠ ಮಾಡ್ತಾ ಇದ್ಲು. ಹಾಗಾಗಿ ನೀಲಿಮಾಳ ತಂದೆ ಒಬ್ಬ ವ್ಯಸನ ಮುಕ್ತ ಚಿಕಿತ್ಸಾ ತಜ್ಞರನ್ನ ನೋಡ್ತಾರೆ. ಅಂದರೆ ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಡಾಕ್ಟರ್ನ ಭೇಟಿ ಮಾಡ್ತಾರೆ. ತಮ್ಮ ಮಗಳ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡು ನೀವೇ ನಮ್ಮ ಮನೆಗೆ ಬಂದು ದಯವಿಟ್ಟು ಅವಳನ್ನು ಪರೀಕ್ಷಿಸಿ ಚಿಕಿತ್ಸೆ ಕೊಡಿ ಅಂತ ಬೇಡಿಕೊಳ್ತಾರೆ. ಆ ಡಾಕ್ಟರ್ ಕೂಡ ಮರುದಿನ ಬಂದು ಅವಳನ್ನು ನೋಡುವುದಾಗಿ ಒಪ್ಪಿಕೊಳ್ಳುತ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ನೀಲಿಮಾ ತುಂಬಾ ಜೋರಾಗಿ ಕೆಮ್ಮೋದಕ್ಕೆ ಶುರು ಮಾಡಿಬಿಡ್ತಾಳೆ. ತಂದೆ ತಾಯಿ ರೂಮಿಗೆ ಓಡಿ ಹೋಗ್ತಾರೆ. ಅಮ್ಮ, ತುಂಬಾ ಸಂಕಟ ಆಗುತ್ತಿದೆ, ಉಸಿರಾಡಲು ಆಗುತ್ತಿಲ್ಲ ಅನ್ನುತ್ತಾಳೆ ನೀಲಿಮಾ. ಪಕ್ಕದ ಮನೆಯವರ ಕಾರಿನಲ್ಲಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ವೈದ್ಯರು, ನೀವು ಬರುವುದು 10 ನಿಮಿಷ ತಡವಾಯಿತು. ಅವಳಿಗೆ ಯಕೃತ್ತಿನ ತೀವ್ರವಾದ ಹಾನಿ ಆಗಿದೆ, ಅಂದರೆ ಲಿವರ್ ಫೇಲ್ಯೂರ್ ಆಗಿದೆ. ಉಸಿರಾಟದ ತೊಂದರೆ ಕೂಡ ಆಗಿದೆ. ಸುಮಾರು 5-6 ವರ್ಷಗಳಿಂದಲೇ ಈ ಕೆಟ್ಟ ಚಟವೆಲ್ಲ ಇದ್ದಿರಬೇಕು ಇವಳಿಗೆ. ಅದಕ್ಕೆ ಇಷ್ಟೊಂದು ಲಿವರ್ ಡ್ಯಾಮೇಜ್ ಆಗಿದೆ ಅಂತಾರೆ. ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ, ಮೋಹ ಮಕ್ಕಳನ್ನು ದುರ್ಬಲಗೊಳಿಸುತ್ತದೆ. ಅಂದರೆ ಅತಿಯಾದ ಹುಚ್ಚು ಪ್ರೀತಿ ಅಥವಾ ಮೋಹದಿಂದ ಮಕ್ಕಳ ಮನಸ್ಸು ವೀಕ್ ಆಗತ್ತೆ ಅಂತ. ನಿಜವಾದ ಪ್ರೀತಿ ಅಂದರೆ ಬೇಡದೇ ಇರುವ ವಿಷಯಕ್ಕೆಲ್ಲ ಹಠ ಮಾಡಿದಾಗ ಇಲ್ಲ ಅಂತ ಹೇಳುವ ಧೈರ್ಯ ಇರಬೇಕು. ಅಂದರೆ ಅಯ್ಯೋ ನಾನು ಬೇಡ ಅಂದು ಬಿಟ್ಟರೆ ಮಕ್ಕಳು ಎಲ್ಲಿ ನೊಂದುಕೊಳ್ಳುತ್ತಾರೋ ಅಂತ ಅಂದುಕೊಳ್ಳಬಾರದು. ಅವರ ಭವಿಷ್ಯ ಚೆನ್ನಾಗಿರಬೇಕು ಅಂತ ಯೋಚಿಸಬೇಕು. ನಿಯಮ ಹಾಕುವ ಜವಾಬ್ದಾರಿ ಇರಬೇಕು. ಅಂದರೆ ಇಷ್ಟು ಹೊತ್ತಿಗೆ ಈ ಕೆಲಸವನ್ನೇ ಮಾಡಬೇಕು, ಇಷ್ಟು ಹೊತ್ತಿಗೆಲ್ಲ ಮನೆಗೆ ಬರಲೇಬೇಕು, ಸಮಯ ಇದ್ದಾಗ ಮನೆಯ ಕೆಲಸಗಳಿಗೆ ಸಹಾಯ ಮಾಡಬೇಕು. ತುಂಬಾ ಸಾಧನೆ ಮಾಡಿರುವ ವ್ಯಕ್ತಿಗಳ ಕಥೆಗಳನ್ನು ಓದಬೇಕು. ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಿ ಸಂಸ್ಕಾರವಂತರಾಗಿ ಸಾಧನೆಗಳನ್ನು ಮಾಡಬಹುದು. ಇಂತಹ ಒಳ್ಳೆಯ ವಿಷಯಗಳನ್ನು ಕಲಿಯುವುದಕ್ಕಾಗಿ ಫೋನ್ ಉಪಯೋಗಿಸಿಕೊಂಡರೆ ಪರವಾಗಿಲ್ಲ. ಮಕ್ಕಳ ಕೈಯಲ್ಲಿ ಫೋನ್ ಇದ್ದಾಗ ಅವರೇನು ಮಾಡುತ್ತಿದ್ದಾರೆ ಅಂತ ಅವರ ಮೇಲೆ ಗಮನ ಇಟ್ಟಿರಬೇಕು ತಂದೆ ತಾಯಿಯರು. ಇಷ್ಟು ಜಾಗ್ರತೆ ವಹಿಸಿದರೆ ಮುಂದೆ ಆಗುವ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಈಗ ನಾವು ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು
ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ನಾವು ರಸಪ್ರಶ್ನೆಯನ್ನು ಶುರು ಮಾಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ರಾಜ ಗುಹಾ ಭರತನನ್ನು ಏನಂತ ಹೊಗಳುತ್ತಾನೆ? ಪ್ರಶ್ನೆ 2. ಭಾರದ್ವಾಜ ಮುನಿಗಳು ಭರತನನ್ನು ನೋಡಿ ಏನಂತ ಕೇಳುತ್ತಾರೆ? ಪ್ರಶ್ನೆ 3. ಇವತ್ತಿನ ನೀತಿ ಕಥೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.